ಪಾವಗಡ ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಹೊಂದಿರುವ ತಾಲೂಕು. ಈ ತಾಲೂಕಿನಲ್ಲಿ ಬಿಸಿಲಿನ ತಾಪ ಜಾಸ್ತಿ ಆಗಿರೋದ್ರಿಂದ ಜನ ಹೊರಬರಲು ಹೆದರುವಂತಾಗಿದೆ. ಅಲ್ಲದೆ ನಾಳೆ ಯುಗಾದಿ ಹಬ್ಬ ಆಚರಣೆ ಮಾಡಬೇಕಿದ್ದು, ಇಂದು ಹಬ್ಬಕ್ಕೆ ಅಗತ್ಯವಿರುವ ವಸ್ತುಗಳನ್ನು ಖರೀದಿಸಲು ಸಾರ್ವಜನಿಕರು ಮಾರುಕಟ್ಟೆಯತ್ತ ಮುಗಿಬೀಳಬೇಕಿತ್ತು. ಆದರೆ ಪ್ರಸ್ತುತ ವರ್ಷ ತೀವ್ರವಾಗಿ ಬರ ಕಾಡುತ್ತಿರುವ ಹಿನ್ನೆಲೆ ಮತ್ತು ಅತಿಯಾದ ಬಿಸಿಲಿನಿಂದಾಗಿ ಜನರು ಮಾರುಕಟ್ಟೆಯತ್ತ ಮುಖ ಮಾಡಿಲ್ಲ. ಇನ್ನು ಪಟ್ಟಣದಲ್ಲಿ ಯುಗಾದಿ ಹಬ್ಬದ ವಾತಾವರಣವೇ ಕಾಣಿಸದೆ ಅತಿಯಾದ ತಾಪ ಮಾತ್ರ ಕಾಡುತ್ತಿದ್ದು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಹಾಗೂ ಹೂವಿನ ವ್ಯಾಪಾರಿಗಳು ವ್ಯಾಪಾರವಿಲ್ಲದೆ ತೀವ್ರ ನಿರಾಸೆಗೊಂಡಿದ್ದು, ಜೀವನ ನಡೆಸುವುದು ಹೇಗೆ ಎಂಬ ಆತಂಕ ಎದುರಾಗಿದೆ ಎಂದು ಹಲವು ವ್ಯಾಪಾರಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಯುಗಾದಿ ಹಬ್ಬ ಅಂದರೆ ಖುಷಿ ಪಡುವ ಜನ ಹಬ್ಬದ ವಾತಾವರಣ ಕಾಣಿಸದೆ ಕಂಗಾಲಾಗಿದ್ದಾರೆ. ಇದಕ್ಕೆ ಕಾರಣ ಒಂದು ಕಡೆ ಅತಿಯಾದ ಬಿಸಿಲಿನ ತಾಪಮಾನವಾದರೆ, ಮತ್ತೊಂದು ಕಡೆ ತೀವ್ರವಾಗಿ ಬರ ಕಾಡುತ್ತಿರುವ ಹಿನ್ನೆಲೆಯಲ್ಲಿ ಜನರು ಹಬ್ಬಕ್ಕೆ ಅಗತ್ಯವಿರುವ ವಸ್ತುಗಳ ಖರೀದಿಯತ್ತ ಮುಖ ಮಾಡುತ್ತಿಲ್ಲ. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ.